ಸದನದಲ್ಲಿ ಪದಪುಂಜಗಳನ್ನ ಉಪಯೋಗಿಸೋದಲ್ಲ. ತಾವು ನಾ ಹೇಳು ಮಠ ಕೇಳಿ, ತಮ್ಮ ಹೇಳ್ತೀನಿ ಲಘು ಪ್ರಕಟಣೆ ಇರ್ಲಿ ಲಘು ಪ್ರಕಟಣೆ ನೀವು ಇದು ಪಾಯಿಂಟ್ ಆಫ್ ಆರ್ಡರ್ ಈಗ ಹೇಳ್ತೀನಿ. ಒಂದ್ ನಿಮಿಷ ತಡೀರಿ ಒಂದ್ ನಿಮಿಷ ಅರುಣ್ ನಿನ್ನ ಕೇಳು, ಒಂದ್ ನಿಮಿಷ ತಡೀರಿ. ನಾ ಹೇಳ್ತೀನಿ. ನಾ ಹೇಳಿದ ನಂತರ ನಿಮ್ಗೆ ಸರಿ ಅನಿಸ್ಲಿಲ್ಲ ಅವಾಗ ಹೇಳಕತ್ತ. ಅಧ್ಯಕ್ಷರೇ, ಈಗ ನಮ್ಮ ಸಚಿವಾಲಯದಿಂದ ಲಘು ಪ್ರಕಟಣೆ ಭಾಗ 2 ಇದರಲ್ಲಿ ಬಹಳ ಸ್ಪಷ್ಟವಾಗಿ ಘನವೆತ್ತ ರಾಜ್ಯಪಾಲರು ವೇದಿಕೆ ಮೇಲೆ ಬಂದು ತಮ್ಮ ಆಸನವನ್ನು ತಲುಪಿದ ಕೂಡಲೇ ರಾಷ್ಟ್ರಗೀತೆಯನ್ನು ನುಡಿಸಲಾಗುವುದು. ವೇದಿಕೆ ಮೇಲೆ ಘನವೆತ್ತ ರಾಜ್ಯಪಾಲರ ಎಡಭಾಗದಲ್ಲಿ ಮಾನ್ಯ ಸಭಾಪತಿಯವರು ಮತ್ತು ಬಲಭಾಗದಲ್ಲಿ ಮಾನ್ಯ ಹೇಳ್ತೀನಿ. ಕೇಳಕ್ ಬಿಡಿ ಈಗ ಕ್ರಿಯಾಲೋಪ ಹೇಳ್ತೀನಿ ಕೇಳಿ. ಸಂವಿಧಾನಿಕ ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ದಾರೆ. ಯಾಕಂದ್ರೆ ಈ RSS ಅವರು ಬೇಕಾಗಿಲ್ಲ. ಬಲಾತ್ಕಾರಿ ಪಾರ್ಟಿಗಳವರು ಯಾವುದೇ ಹೆಣ್ಣು ಮಕ್ಕಳ ಮೇಲೆ ಬಿಟ್ಟಿಲ್ಲ. ಪೋಸ್ಕೋ ಕೇಸಲ್ಲಿ ಇರ್ತಕ್ಕಂಥವರು ಲಫಂಗಿಯವರು ಚಟ್ನಿಗೆ ಸುಪ್ರೀಂ ಕೋರ್ಟಿಂದ ಹೋಗಿ ಕೊಡ್ರಿ ನೀವು ಕೊಡ್ರಿ ಹರಿಪ್ರಸಾದ್ ಕೂತ್ಕೊಳ್ರಿ. ಈಗ ನಾವು ನೋಟಿಸ್ ಕೊಟ್ಟಿರಿ, ಮಾತಾಡಿರಿ. ಯಾರನ್ನ ಪರ್ಟಿಕ್ಯುಲರ್ ಒಬ್ಬರ ಹೆಸರು ಇದರಲ್ಲಿ ಬರೆದಿಲ್ಲ. ನೀವು ಯಾರನ್ನ ಹೊರಗೆ ಕೇಳಿ, ನಾನು ಮಾತಾಡ್ಬೇಡ ನೋಡು. ಯಾರು ಸ್ಪೆಸಿಫಿಕ್ ಆಗಿ ನೀವು ಹೆಸರು ಬರೋದು ಯಾರನ್ನ ಹೊರಗೆ ಹಾಕಬೇಕು ಅನ್ನೋದು ಬರೆದಿಲ್ಲ. ನಾ ಮಾಹಿತಿಯನ್ನು ಕೇಳಿದ್ದೀನಿ. ಆ ಸಂಬಂಧ ನಡೆದು ಜಂಟಿ ಸಂಬಂಧ ಬರಲಿ, ಅದು ಬಂದಂತ ಕೇಳಿ ತಿಳಿಸ್ತೀನಿ. ಆಮೇಲೆ ಹರಿಪ್ರಸಾದ್ ಅವರ ಈ ವಿಷಯಕ್ಕೆ ಸಂಬಂಧ ಬರಂಗಿಲ್ಲ. ನಿಮ್ಮ ಏನಂದ್ರೆ ಈ ಪಾಯಿಂಟ್ ಆಫ್ ಆರ್ಡರನ್ನು ನಾನು ತಿರಸ್ಕಾರ ಮಾಡಿದೆ. ಆಯ್ತು ಹೇಳಿ ತಿರಸ್ಕಾರ. ನೀವು ಓದಿ ಕೊಡಪ್ಪ, ಓದಿ ನಿಮ್ಮ ಪೇಪರ್ ಓದಿ. ತಗೊಳ್ಳಿ ನಿಮ್ಮ ಪತ್ರ ನೋಡಿ. ಒಂದು ನಿಮಿಷ ಹೇಳ್ತೀನಿ. ನೀವು ನನಗೆ ಮಾತಾಡಕ್ಕೆ ಬಿಡ್ಲಿಲ್ಲ ಅಂದ್ರೆ
ಅದೆಲ್ಲ ಕಟ್ಕೋಬಾರ್ದು ಇಲ್ಲ ಎಲ್ಲ ಕಟ್ಕೋಬೇಡ ನಾನು ದಲಿತರ ಉದ್ಧಾರ ಮಾಡಿದಂತ ಜಾಗ ತಗೊಂಡು ಬಿರಿಯಾನಿ ಅಂಗಡಿ ಓಪನ್ ಮಾಡಿಲ್ಲ ನಾನು. ನಾನು ಚಟ್ನಿ ಹಾಕ್ತಿಲ್ಲ ನಾನು ಆರಿದ ಚಟ್ನಿ ಹಾಕ್ತಿಲ್ಲ ನಾನು. ಸದನದ ಗೌರವದ ಪ್ರಶ್ನೆ ಇದು. ಸಭಾಧ್ಯಕ್ಷರೇ, ಸದನದ ಗೌರವದ ಪ್ರಶ್ನೆ ಇದು. ನರೇಂದ್ರ ಮೋದಿ ಯಾವ ಕಟ್ಕೋಬೇಡ ಅತ್ಯಾಚಾರಿಗಳ ಪಕ್ಷ. ಸಭಾಧ್ಯಕ್ಷರೇ, ಸದನದ ಗೌರವ ಇದು. ಬಿಡಿ ಈಗ ನೋಡ್ರಿ, ಈಗ ಒಂದ್ ನಿಮಿಷ ಸದನದ ಗೌರವ ರಾಷ್ಟ್ರಗೀತೆಗೆ ಅಪ್ಪನ ಮಾಡಿದ್ದಾರೆ. ಭ್ರಷ್ಟಾಚಾರಿಗಳ ಪಾರ್ಟಿ, ಅತ್ಯಾಚಾರಿಗಳ ಪಾರ್ಟಿ, ಲಂಚಗೆಟ್ಟವರು, ತ್ರಿವರ್ಣ ಧ್ವಜಕ್ಕೆ ಗೌರವ ಕೊಡ್ತಾ ಇರೋರು, ಸಂವಿಧಾನಕ್ಕೆ ಗೌರವ ಕೊಡ್ತಾ ಇರೋರು, ಇವರಿಂದ ನಾವು ಕಲಿಬೇಕಾ? ಪೋಸ್ಕೋ ಕೇಸಲ್ಲಿ ಇರ್ತಕ್ಕಂಥ ನಾಯಕರಿಗೆ ವಹಿಸ್ತಾ ಇದ್ದಾರೆ. ಅತ್ಯಾಚಾರಿಗಳು ಯಾರ್ದೋ ಹೆಸರು ಸದನವನ್ನು 10 ನಿಮಿಷ ಮುಂದೆ ಬಿಡಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.